ನಿವಾರಣೆ ಆಗುತ್ತೆ. ಅಜ್ಜಿ ಇವತ್ತು 5 ಕ್ಲಾಸಾಗಿ ಊಟ ತಿಂಡಿ ಎಲ್ಲ ಬಿಟ್ಬಿಡುತ್ತಿ ಅಜ್ಜಿ ಇದು ಮತ್ತೆ ಮೈಕೈ ನೋವು ಅಜ್ಜಿ ಹೇಳ್ಬಾರ್ದು, ಮೈಯೆಲ್ಲ ಊದ್ಕೊಂಡು ಪರಿಸ್ಥಿತಿನೇ ಹೇಳ್ಬಾರ್ದು. ಇವತ್ತು ಮೈಕೈ ಊತ ಎಲ್ಲ ಇಳಿದೋಗಿದೆಯಾ? ಪೂರ್ತಿ ಎಲ್ಲ ಇಳಿದೋಗಿದೆಯಾ? ಊತ ಎಲ್ಲ ಪೂರ್ತಿ ವೆರಿ ಗುಡ್. ಅಮ್ಮನವ್ರ ಪ್ರಸಾದ ಹಚ್ಚಿರಾ? ನೋಡಿ, ಇಲ್ಲಿ ನಮ್ಮ ಕ್ಷೇತ್ರದಲ್ಲಿ ತೀರಾ ವಿಪರೀತ ಆಡಂಬರವಾದಂಥ ವಿಚಾರ ಇಲ್ಲ. ನಮ್ಮ ಸಮಸ್ಯೆ ನಮಗೆ ತುಂಬ ಅನುಕೂಲ ಆಗಿದೆ. ಹಂಗಾಗಿ ಬರ್ತಕ್ಕಂಥ ಭಕ್ತರಿಗೆಲ್ಲರಿಗೂ ಇದೇ ರೀತಿ ಅನುಕೂಲ ಆಗುತ್ತೆ ಅಂತ ಹೇಳಿ ನಾವು ಭಾವಿಸ್ತೇವೆ. ಮತ್ತೆ ಕಾಳಿ ಮಾತೆಗಳು ವೀರಭದ್ರೇಶ್ವರ ಭದ್ರಕಾಳಿ ತಾಯೊಲಿದರೆ ನಮ್ಮಯ ಬಾಳೆಲ್ಲ ಬಂಗಾರವು, ಈ ತಾಯ ಪೂಜೆಗೈದರೆ ಜನುಮದ ಪಾಪವೆಲ್ಲವೂ ದೂರವು. ದೇವತೆಗಳು ತನ್ನ ಹಸ್ತದಿಂದ ಸನ್ನಿಧಾನದಲ್ಲಿ ಅಮ್ಮನವ್ರ ಬರವಣಿಗೆ ಬಗ್ಗೆ ಎಲ್ಲ ನನ್ನ ಕಾಳಿಪೇಟೆ ದಕ್ಷಿಣ ಶರಣಾರ್ಥಿ ಬರವಣಿಗೆ ಅನ್ನುವಂಥದ್ದು ಅನೇಕ ಕ್ಷೇತ್ರಗಳಲ್ಲಿ ಅನೇಕ ರೀತಿಯಲ್ಲಿ ಅನೇಕ ವಿಧಾನದಲ್ಲಿ ಉಂಟು. ಈಗ ಕೆಲವು ದೇವತೆಗಳು ಕಳಶದಲ್ಲಿ ಬರೆಯುವಂಥದ್ದು, ಇನ್ನು ಕೆಲವು ದೇವತೆಗಳು ತನ್ನ ಹಸ್ತದಿಂದ ಬರೆಯುವಂಥದ್ದು, ಇನ್ನು ನಮ್ಮ ಶ್ರೀಕಾಳಮ್ಮನವ್ರು ಹೇಗೆ ಅಂತಂದರೆ ಇವಳು ತುಂಬ ಎಲ್ಲ ವಿಚಾರದಲ್ಲೂ ಕೂಡ ವಿಶೇಷ ಆಗಿರ್ತಕ್ಕಂಥದ್ದು. ಇಲ್ಲಿ ಅಮ್ಮನವರ ಕಾಲಲ್ಲಿ ಬಲಗಾಲಲ್ಲಿ ಅವರ ಅಂಗೈಗೆ ಬರೆಯುವಂಥದ್ದೇ ಬಹಳ ವಿಶೇಷವಾಗಿರ್ತಕ್ಕಂಥ ವಿಧಾನ. ಈ ಅಂಗೈನಲ್ಲಿ ಬರೆದು ನೀವು ಇಂಥದ್ದೇ ಸಮಸ್ಯೆ ಬಂದಿದ್ದೀರಾ, ನಿಮ್ಗೆ ಇಷ್ಟೇ ದಿನಕ್ಕೆ ಸಮಸ್ಯೆ ಬಗೆಹರಿಯುತ್ತೆ, ನಿಮ್ಮದು ಇಂಥದೇ ಸಮಸ್ಯೆಯನ್ನು ಅಂತದ್ದು ಕ್ಲಿಯರ್ ಕಟ್ಟಾಗಿ ಹೇಳುವಂಥ ಒಂದು ಕ್ಷೇತ್ರ ಇದು ಶ್ರೀಕಾಳಮ್ಮನ ಕ್ಷೇತ್ರ ಆಗಿರುತ್ತೆ. ಹಾಗೆ ಬಂದು ಇಲ್ಲಿ ಬರವಣಿಗೆ ತಗೊಂಡು ಬಗೆಹರಿಸ್ಕೊಂಡಿರತಕ್ಕಂಥ ಉದಾಹರಣೆಯನ್ನು 100 ಜನ ಇದ್ದಾರೆ. ಅದರಲ್ಲಿ ಕರೆದು ನಾವು ಮಾತಾಡಿಸುವಂಥ ಎಲ್ಲ ಪ್ರಯತ್ನಗಳನ್ನು ಇಲ್ಲಿ ಮಾಡೋಣ. ನೋಡಿ, ಇಲ್ಲಿ ಬರವಣಿಗೆ ಮಾಡಿ ಅಮ್ಮನವರಿಂದ ಅಂಗೈ ಮೇಲೆ ಬರವಣಿಗೆ ತಗೊಂಡು ಇಂತಿಷ್ಟೇ ದಿನಕ್ಕೆ ಇಂತಿಷ್ಟೇ ಸಮಸ್ಯೆಗಳು ನಿಮ್ಮದು, ಇಂತಿಷ್ಟೇ ವಿಚಾರಗಳಲ್ಲಿ ಬಂದಿದೆ, ಇಂತಿಷ್ಟೇ ದಿನಕ್ಕೆ ಬಗೆಹರಿಯುತ್ತೆ ಅನ್ನುವಂಥ ಉದಾಹರಣೆ ತುಂಬ ನೂರಾರು ಇರುವಂಥದ್ದು. ಇಲ್ಲಿ ನಮ್ಮ ಭಕ್ತರು ಬಂದಿದ್ದಾರೆ, ಸ್ವಾಮಿ ನಮಗೆ ಕೆಲಸ ಆಯಿತು, ನಮ್ಮ ಸಾಮಾಚಾರಿಕ ಸಮಸ್ಯೆಗಳು ಎಲ್ಲವೂ ಕೂಡ ಕಳೆದು ನಮಗೆ ತುಂಬ ಅನುಕೂಲ ಆಗಿದೆ. ಹಂಗಾಗಿ ಬರ್ತಕ್ಕಂಥ ಭಕ್ತರಿಗೆಲ್ಲರಿಗೂ ಇದೇ ರೀತಿ ಅನುಕೂಲ ಆಗುತ್ತೆ ಅಂತ ಹೇಳಿ ನಾವು ಭಾವಿಸ್ತೇವೆ. ಮತ್ತೆ ಕಾಳಿ ಮಾತೆಗಳು ಕಣ್ಣೇ ಹೋಗಿತ್ತು, ಮತ್ತೆ ಕಣ್ಣು ಬಂದಿರತಕ್ಕಂಥ ಒಂದು ಫ್ಯಾಮಿಲಿ ಬಂದಿರತಕ್ಕಂಥದ್ದು ಇಲ್ಲಿ ನಾನು ಕರೆದು ನಾನು ತೋರಿಸ್ತೀನಿ ನಿಮಗೆಲ್ಲ ವೀಕ್ಷಕರುಗಳನ್ನು ಶರಣಾರ್ಥಿ. ಚಿತ್ರದುರ್ಗದಿಂದ ಒಂದು ದಂಪತಿ ಬರುತ್ತೆ ಈ ಕ್ಷೇತ್ರವನ್ನು ನಮ್ಮ TV ಕನ್ನಡ ಒಂದು ಮಾಧ್ಯಮವನ್ನು ನೋಡ್ಕೊಂಡು ಯೂಟ್ಯೂಬನ್ನು ನೋಡ್ಕೊಂಡು ಇಂಥ ಕ್ಷೇತ್ರಕ್ಕೆ ಹೋಗಬೇಕು ಅಂತೇಳಿ ಇಂಥದ್ದೊಂದು ವೃದ್ಧ ದಂಪತಿಗಳು, ತುಂಬ ವಯಸ್ಸಾಗಿರ್ತಕ್ಕಂಥ ದಂಪತಿಗಳು ಬರುತ್ತೆ. ಅಂದಾಗ ಆ ತಾಯಿಯಿಂದ ಎತ್ತಿ ಬರ್ತಾರೆ, ತುಂಬ ಪೂರ್ತಿಯಾಗಿ ಈಗ ನೀವು ನೋಡ್ತಾ ಇದ್ದೀರಿ, ಮತ್ತೊಂದು ಮಗದೊಂದು ಗೋವಿಂದ ನಾರಾಯಣ ಅನ್ನೋ ಲೆಕ್ಕಕ್ಕೆ ಆಗೋಗ್ಬಿಟ್ಟಿದೆ ಅಜ್ಜಿ. ಅಂಥ ಪರಿಸ್ಥಿತಿ ಒಳಗೆ ಈ ಕ್ಷೇತ್ರಕ್ಕೆ ಹುಡುಕೊಂಬರ್ತಾರೆ. ನಾವು ಅಮ್ಮನವ್ರನ್ನ ಒಂದು ಪ್ರಶ್ನೆ ಕೇಳ್ತೀವಿ. ಬರವಣಿಗೆ ಶಾಸ್ತ್ರದಲ್ಲೂ ಕೂಡ ಆಗುತ್ತೆ, ತಾಳಗರಿ ಶಾಸ್ತ್ರದಲ್ಲೂ ಆಗುತ್ತೆ. ಮಹಾಭಾರತ ಪ್ರಯೋಗ ಆಗಿದೆ ಕಣಪ್ಪ ಅನ್ನುವಂಥ ವಿಚಾರ, ಅದು ಯಾವ್ದು ಕಾತು ಏನು ಕಾತು ಅನ್ನುವಂಥದ್ದು ಬೇಡ. ಪ್ರಯೋಗಗಳು ಇನ್ನೇನು ಶತ್ರುಗಳಿಂದಲೇ ನಡೀತಿರ್ತಕ್ಕಂಥ ವಿಚಾರ, ಅದು ಕಾಮನ್ ಆಗಿ ಎಲ್ಲರೂ ಕೂಡ ಗೊತ್ತಿರ್ತಕ್ಕಂಥ ವಿಚಾರ. ಅಂಥ ಪರಿಸ್ಥಿತಿ ಒಳಗೆ ಅಮ್ಮನವ್ರನ್ನು ಮತ್ತು ವೀರಭದ್ರ ಸ್ವಾಮಿಯವ್ರನ್ನೂ ನಾವು ಪ್ರಶ್ನೆ ಮಾಡಿ ಈ ತಾಯಿಯನ್ನು ಗುಣಪಡಿಸ್ಕೊಂತೀರಾ, ಮುಂದಿನ ವಾರದಷ್ಟರೊಳಗೆ ಎದ್ದ ತಾಯಿ ಓಡಾಡಬೇಕು, ಆ ರೀತಿ ಮಾಡ್ಕೊಂತೀರಾ ಅಂತೇಳಿ ಯಜಮಾನರು ಪ್ರಶ್ನೆ ಹೇಳ್ತಾರೆ ಅಮ್ಮನವರೊಳಗೆ. ಆಯಿತು ನನಗಿರಲಿ ಅಂತೇಳಿ ಒಪ್ಕೊಂತಾರೆ. 3 ರಿಂದ 4 ತಡೆ ನಿವಾರಣೆ ಆಗುತ್ತೆ. ಅಜ್ಜಿ ಇವತ್ತು 5 ಕ್ಲಾಸಾಗಿ ಊಟ ತಿಂಡಿ ಎಲ್ಲ ಬಿಟ್ಬಿಡುತ್ತಿ ಅಜ್ಜಿ ಇದು ಮತ್ತೆ ಮೈಕೈ ನೋವು ಅಜ್ಜಿ ಹೇಳ್ಬಾರ್ದು, ಮೈಯೆಲ್ಲ ಊದ್ಕೊಂಡು ಪರಿಸ್ಥಿತಿನೇ ಹೇಳ್ಬಾರ್ದು. ಇವತ್ತು ಮೈಕೈ ಊತ ಎಲ್ಲ ಇಳಿದೋಗಿದೆಯಾ? ಪೂರ್ತಿ ಎಲ್ಲ ಇಳಿದೋಗಿದೆಯಾ? ಊತ ಎಲ್ಲ ಪೂರ್ತಿ ವೆರಿ ಗುಡ್. ಅಮ್ಮನವ್ರ ಪ್ರಸಾದ ಹಚ್ಚಿರಾ? ನೋಡಿ, ಇಲ್ಲಿ ನಮ್ಮ ಕ್ಷೇತ್ರದಲ್ಲಿ ತೀರಾ ವಿಪರೀತ ಆಡಂಬರವಾದಂಥ ವಿಚಾರ ಇಲ್ಲ. ಮೈಕೈ ನೋವು ಊದ್ಕೊಂಡು ಅವಜ್ಜಿನೇನು ಹೋಗೋ ಸ್ಥಿತಿಯಲ್ಲಿದ್ದಂಥದ್ದನ್ನು ಕಾಪಾಡಿದಂಥ ಮಹಾತಾಯಿಯ ನಮ್ಮಮ್ಮ
5ರಿಂದ ಒಂದು 3 ತಪ್ಪಿರ 4 5 ತಡೆ ಒಳಗೆ ನಿವಾರಣೆ ಮಾಡಿ ಇವತ್ತು ಅಜ್ಜಿನ ಈ ರೀತಿ ಆರೋಗ್ಯವಾಗಿ ಕೊಂಡಿಸ್ಕೊಂಡಿದ್ದಾಳೆ. ಹಾಗಾಗಿ ಯಾರೇ ವಾಮ ಮಾರ್ಗಕ್ಕೆ ತುತ್ತಾಗಿ ವಿಪರೀತವಾದಂಥ ಸಮಸ್ಯೆಗಳನ್ನು ಅನುಭವಿಸಲು ವೀರಭದ್ರ ಸ್ವಾಮಿ ಭದ್ರಕಾಳಮ್ಮನವರಿದ್ದಾರೆ. ಯಾರು ಚಿಂತೆ ಮಾಡಬೇಡಿ, ಬನ್ನಿ ನಿವಾರಣೆ ಮಾಡೋಣ. ನಮಗೆ ಸುಮಾರು ವರ್ಷಗಳಿಂದ ಮಾತಾಡೋಣ ಏನೇನೋ ಸಾಕಷ್ಟು ವರ್ಷಗಳಿತ್ತು. ಯಾವುದೋ ಮುಖಾನ ಇಲ್ಲಿ ಗುರುಗಳಿದ್ದಾರೆ ಬನ್ನಿ ಅಂತ ಹೇಳಿ ಸುಮಾರಲ್ಲೇ 4-5 ವರ್ಷಗಳಿಂದ 4-5 ವರ್ಷಗಳಿಂದ ಬಂದಿದ್ದಕ್ಕಿಂತ ನಮಗೆ ಭಾಳ ಅನುಕೂಲ ಆಗಿತ್ತು. ಇತ್ತೀಚಿನ ದಿವಸದಲ್ಲಿ ನಮ್ಗೆ ಯಾವುದೋ ಒಂದು ದೊಡ್ಡ ಸಮಸ್ಯೆ ಬಂದಿತ್ತು. ಆ ಸಮಸ್ಯೆ ಅಂತೇಳಿ ನಾವು ಗುರುಗಳ ಹತ್ರ ಮತ್ತು ದೇವಿ ಹತ್ರ ನಾವು ಬಂದಾಗ ನಮಗೆ 3 ವಾರದಲ್ಲಿ ನಮ್ಮ ಸಮಸ್ಯೆಲ್ಲ ಕೂಡ ಆಗಿದೆ. ನಮಗೆ ತುಂಬ ಅನುಕೂಲ ಆಗಿದೆ. ಹಂಗಾಗಿ ಬರ್ತಕ್ಕಂಥ ಭಕ್ತರಿಗೆಲ್ಲರಿಗೂ ಇದೇ ರೀತಿ ಅನುಕೂಲ ಆಗುತ್ತೆ ಅಂತೇಳಿ ನಾವು ಭಾವಿಸ್ಕೊಳ್ತೀವಿ. ಮತ್ತು ಕಾಳಿ ಮಾತೆಗೂ ವೀರಭದ್ರ ಸ್ವಾಮಿಗೂ ನನ್ನ ಪೂರ್ವಕ ನಮಸ್ಕಾರಗಳನ್ನ ತಿಳಿಸ್ತವ್ರು ಮಾತಾಡೋಕ್ಕೆ ಅವಕಾಶ ಕೊಟ್ಟ ಈ ಕಾರ್ಯಕ್ರಮ. ಯಾವಾಗಿಂದ ಸಮಸ್ಯೆ ಇತ್ತು? ಏನು ಸಮಸ್ಯೆ ಕಾಡ್ತಾ ಇತ್ತು? ನಮಗೆ ಯಾರೋ ಮಾಟ ಮಾಡ್ತಿದ್ದಾರೆ ಅಥವಾ ಜಮೀನಲ್ಲಿ ಸರಿಯಾಗಿ ಬರ್ತಾ ಇರಲಿಲ್ಲ. ನನ್ನ ಮಗ ವ್ಯಾಪಾರ ಮಾಡ್ತಾ ಇಲ್ಲ, ವ್ಯಾಪಾರದಲ್ಲಿ ಲಾಸ್ ಆಗ್ತಿತ್ತು. ಅವೆಲ್ಲ ಮುಂದೆ 3 ವಾರದಲ್ಲಿ ನಮಗೆ ಸಾಕಷ್ಟು ಸಮಸ್ಯೆ ನಮಗೆ ಒಳ್ಳೆ ಅನುಕೂಲ ಆಗಿದೆ. ಭದ್ರಕಾಳಿ ಅಮ್ಮನವ್ರ ಪವರ್ ಬಗ್ಗೆ ಹೇಳಿ. ಏನು ಭದ್ರಕಾಳಿ ಅವಳು ಲೋಕ ಪಾಲನೆ ಮಾಡ್ತಕ್ಕಂಥ ಅವಳು ಆದಿಶಕ್ತಿ. ಅವಳ ಬಗ್ಗೆ ಹೇಳೋಕ್ಕೆ ನಸಾಮಾನ್ಯದ ಮಾತುಗಳೇ ಇಲ್ಲ. ಹಾಗಾಗಿ ಆ ಕಾಳಿ ಮಾತೆ ಮಹಾಕಾಳಿನೇ ಅವಳು ಯಾವುದೋ ಒಂದು ಸಮಸ್ಯೆ ಬಂದರೆ ಈಶ್ವರನ ಎದೆನೇ ಮೆಟ್ಟಿ ಅವಳು ದಾಟಿ ಹೋದಂಥ ಮಹಾಶಕ್ತಿ ಅವಳು. ಹಾಗಾಗಿ ಅವಳ ಬಗ್ಗೆ ಹೇಳೋಕ್ಕೆ ನಾವೇನೇನು ಅಲ್ಲ. ಅವಳ ಶಕ್ತಿ ಮತ್ತು ಪವಾಡ ತುಂಬ ಅಗಾಧವಾದ, ಪ್ರಪಂಚದಲ್ಲೇ ಅಗಾಧವಾಗಿದೆ. ಗುರುಗಳು ಇವಾಗ ಮಾಟ ಮಂತ್ರ ಎಲ್ಲ ಮಾಡಿಸ್ತಾರೆ ಅಲ್ವಾ? ಈಗ ಮಾಟ ಮಾಡಿಸ್ತವ್ರಿಗೆ ಏನು ತೊಂದರೆ ಆಗಲ್ಲ, ಮಾಡಿಸ್ತವ್ರಿಗೆ ಮಾತ್ರ ಆಗಲ್ಲ. ವೀಕ್ಷಕರೇ, ಮಾಟ ಮಂತ್ರ ಅನ್ನುವಂಥದ್ದೇ ದೊಡ್ಡ ಅಪರಾಧ ಮತ್ತು ಮನುಷ್ಯ ಜೀವನ ವ್ಯವಸ್ಥೆ ಒಳಗೆ, ಮನುಷ್ಯನ ನಡತೆ ಒಳಗೆ, ಮನುಷ್ಯನ ಆಯುಷ್ಯು ಏನಿದೆ, ಭಗವಂತ ಕೊಟ್ಟಿರ್ತಕ್ಕಂಥ ಆಯುಸ್ಸನ್ನು ಕ್ಷೀಣ ಮಾಡ್ಕೊಂತಕ್ಕಂಥದ್ದು ಮನುಷ್ಯನೊಳಗೆ ಇರ್ತದೆ. ಒಳ್ಳೆಯದನ್ನು ಯೋಚಿಸ್ಕೊಂಡು ಒಳ್ಳೆಯದನ್ನು ಮಾಡ್ಕೊಂಬಂದ್ರೆ ಆಯಸ್ಸು ವೃದ್ಧಿ ಆಗೋವಂಥದ್ದು ನಮ್ಮ ಗುರು ಹಿರಿಯರೆಲ್ಲ ಹೇಳ್ಕೊಂಬಂದಿರೋಂಥ ವಿಧಾನ. ಅದರೊಳಗೆ ಬಾಳ್ಮೆ ಮಾಡಿಕೊಂಡ್ರೆ ಅದೇ ಒಳ್ಳೇದಾಗ್ತಕ್ಕಂಥದ್ದು. ಯಾವ ಮಾಟ ಮಂತ್ರ ಇನ್ನೊಬ್ಬನ ಹಾಳು ಮಾಡಬೇಕು, ಇನ್ನೊಬ್ಬನ ನಾಶ ಮಾಡಬೇಕು ಅನ್ನುವಂಥ ವಿಚಾರದೊಳಗಾಗಿ ನೀವು ಮಾಟ ಮಂತ್ರ ಮರುಡಿಯನ್ನು ನಿಮ್ಮೊಳಗಿರೋದನ್ನೆಲ್ಲ ಖರ್ಚು ಮಾಡಿ ಮಾಂಗಲ್ಯ ದೇಕಿಲ್ಲ ಮಾರಿಬಿಟ್ಟು ಮಾಟ ಮಾಡಿಸೋವಂಥ ವಿಚಾರ, ಇನ್ನೊಬ್ಬನ ಕೆಡ್ಕಾಗಬೇಕು, ಇನ್ನೊಬ್ಬನ ಹಾಳು ಮಾಡಬೇಕು ಅನ್ನುವಂಥ ವಿಚಾರಕ್ಕೆ ನೀವು ಈ ಕಡೆಗೆ ಒಡವೆ ವಸ್ತುನೂ ಕಳ್ಕೊಂಡಿರ್ತೀರಿ, ಜಮೀನು ಕಳ್ಕೊಂಡಿರ್ತೀರಿ, ಬರೀ ಮಾಡಿಸಿ 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 ಮಾಡಿಸಿ. ಆದರೆ ಇವೆಲ್ಲವೂ ಕರ್ಮ ನಿಮ್ಮನ್ನು ಒಂದಾನೊಂದು ದಿವಸ ಬೀದಿಯಲ್ಲಿ ಭಿಕ್ಷೆ ಬೇಡಬೇಕು. ಆ ರೀತಿಯಾಗಿ ನಿಮ್ಗೆ ಹೊಡೆತ ಕೊಡುತ್ತೆ ಮಾಟ ಮಂತ್ರ. ಯಾಕೆಂದರೆ ಈ ವಾಮಾಚಾರವನ್ನು ತಡೆಗಟ್ಟುವಂತಹ ಶಕ್ತಿ, ಈ ವಾಮ ಮಾಟ ಕೂಟ್ಲ ಇಂಥವುಗಳನ್ನು ನಾಶ ಮಾಡುವಂತಹ ಶಕ್ತಿ ಕೇಂದ್ರಗಳಿವೆ. ಅದು ಸರಿಯಾದಂಥ ತಕ್ಕ ಪಾಠವನ್ನು ಕಲಿಸ್ತಕ್ಕಂಥ ಗುರುಗಳಿದ್ದಾರೆ. ಈ ಎಚ್ಚರಿಕೆ ಮತ್ತೆ ವೀರಭದ್ರ ಸ್ವಾಮಿ ಭದ್ರಕಾಳಿಯಂತಹ ಮಹಾಕ್ಷೇತ್ರಗಳಿದ್ದಾವೆ. ಹುಷಾರ್. ಯಾರೇ ವಾಮಾಚಾರ ಮಾಟ ಮಂತ್ರಗಳನ್ನು ಮಾಡೋವಂಥವ್ರು ಇದ್ದರೆ ದಯಮಾಡಿ ಇಲ್ಲಿಗೆ ನಿಲ್ಲಿಸಿ. ಇನ್ನೊಬ್ಬರ ಮನೆ ಹಾಳು ಮಾಡಬೇಡಿ, ಇನ್ನೊಬ್ಬರ ಮನೆ ಗಂಡ ಹೆಂಡತಿಗಳನ್ನು ಹೊಡೆದು ಆ ಶಾಪ ನೀವು ಕಟ್ಕೋಬೇಡಿ. ನಿಮ್ಮ ಮಕ್ಕಳಿಗೂ ಕೂಡ ಅದೇ ಕಾಡುತ್ತೆ. ನಿಮ್ಮ ಗಂಡ ಹೆಂಡತಿ ಯಾವತ್ತಾರು ನೀವು ದೂರ ಆಗ್ತೀರ, ನಿಮ್ಮ ತಂದೆ ತಾಯಿಗಳಿಗೆ ಬರಬಾರದು ರೋಗ ರುಜಿನಾದಿಗಳು ಬಂದು ಸಾಯ್ತೀರಾ. ನೀವು ಹೆಂಗೆ ಅಂತಂದರೆ ಭಿಕ್ಷೆ ಬೇಡಿ ಸಾಯ್ಬೇಕು ಅಂತ ಪರಿಸ್ಥಿತಿ ನಿಮಗೆ ಬರುತ್ತೆ. ಯಾರು ಕೂಡ ಮಾಟ ಮಂತ್ರ ಮರುಡಿಗಳಿಗೆ ಮುಂದಾಗಬೇಡಿ. ನಿಮ್ಗೇನಾದ್ರು ಯಾರು ತೊಂದರೆ ಕೊಡ್ತಿದ್ರೆ ಆ ದೈವದಲ್ಲಿ ಮರೆ ಹೋಗಿ ಗುರು ಹಿರಿಯರನ್ನ ಭೇಟಿ ಮಾಡಿ ಅದಕ್ಕೆ ಸರಿಯಾದಂಥ ಸೊಲ್ಯೂಷನ್ ಕೊಡ್ತಾರೆ. ಹಾಗಾಗಿ ವಾಮ ಮಾಟ ಮಂತ್ರ ಅನ್ನುವಂಥದ್ದು ದೊಡ್ಡ ಅಪರಾಧ. ಯಾರು ಕೂಡ ಮಾಡಬೇಡಿ ವೀಕ್ಷಕರೇ. ಅದನ್ನು ತಡೆಗಟ್ಟುವಂಥ ಗುರುಗಳಿರ್ತಾರೆ, ಅದನ್ನು ನಾಶ ಮಾಡುವಂಥ ದೈವ ಇರುತ್ತೆ. ಎಚ್ಚರಿಕೆ.